ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಹಾಸನ ಜಿಲ್ಲೆ ಕಡೆ ಬಂದಿದ್ದೀನಿ. ಊರ ಹೆಸರೇನು ಬೇಡ, ಹಾಸನ ಜಿಲ್ಲೆ ಹೆಸರು ಕಡೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮಂಜು ಗೌಡ್ರು ಅಂತೇಳಿ ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ನನಗೆ ಪರಿಚಯ ಆಗಿ ಹೀಗೆ ಅಂತ ಹೇಳಿ ಕೇಳಿದರು. ಪ್ರಾಥಮಿಕವಾಗಿ ಫಸ್ಟ್ ಟೈಮಲ್ಲೇ ಅವ್ರು ನಮ್ಮ ಗ್ರೀನ್ ಪ್ಲಾಂಟನ್ನು ಬಳಕೆ ಮಾಡೋಕ್ಕೆ ಇಂಟ್ರೆಸ್ಟ್ ತೊಗೊಂಡ್ರು. ಈಗ ಅವರಿಗೆ ಶುಂಠಿಗೆ ಬೆಳೆ ಕೊಟ್ಟಿದ್ದೆ ನಾನು. ಈಗ ಆಲ್ರೆಡಿ ಹೀಗಿದೆ ಪ್ಲಾಟ್. ಈಗ ನಾನು ಪ್ರಾಥಮಿಕ ಹಂತದಲ್ಲಿರೋದ್ರೆ ಮುಂದೆ ಕಂಟಿನ್ಯೂ ವೀಡಿಯೋಗಳನ್ನ ಹಂತಂತ ಮಾಡ್ತಾ ಹೋಗ್ತೀನಿ. ಈ ಬೆಳೆ ಹೆಂಗೆ ಬಂತು ಏನು ಅಂತ ಗೊತ್ತಾಗೋ ಉದ್ದೇಶಕ್ಕೆ ಇಲ್ಲಿ ಅವ್ರದ್ದು ಅನುಭವಗಳನ್ನು ಕೇಳೋಣ. ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ಕಾರ. ಸರಿ ಸರ್ ನಮಸ್ಕಾರ ಸರ್. ಈಗ ಎಷ್ಟು ದಿವಸದ ಕ್ರಾಪ್ ಇದು? 43 ದಿವಸ. 43 ದಿವಸ. ಸರ್ ಈಗ ಶುಂಠಿ ಹಾಕ್ಬೇಕಾದ್ರೆ ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ಶುಂಠಿ ಒಳಗೆ? ನಮಗೊಂದು 4-5 ವರ್ಷ ಇದೆ. 4 ವರ್ಷದ ಅನುಭವ ಇದೆ. ಅಂದಾಜಾಗಿ ಇಲ್ಲಿವರೆಗೂ ಬೆಳೀತಾ ಇದ್ರಲ್ಲ, ಈ ವರ್ಷದ ಕ್ರಾಪಿಗೂ ಹಿಂದಿನ ಕ್ರಾಪಿಗೂ ಹೇಗೆ ಅನಿಸುತ್ತೆ ನಿಮಗೆ? ಈ ವರ್ಷ ಜಲ್ದಿ ಮೊಳಕೆ ಮತ್ತು ಪ್ರೋಸೆಸ್ ಜಲ್ದಿ ಫಾಸ್ಟಾಗಿ ಗ್ರೋತ್ ಆಗ್ತೈತೆ. ಚೆನ್ನಾಗಿ ಮೊಳಕೆ ಬಂದಿದೆ. ಜೊತೆಗೆ ಹೆಲ್ದಿ ಇದೆ, ಸಸಿ ಹಸಿರಾಗಿದೆ, ಸ್ಟ್ರೆಂತ್ ಜಾಸ್ತಿ ಇದೆ. ಚೆನ್ನಾಗಿ ರೂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಸರ್ ಈಗ ಅಂದಾಜು ನೀವು ವರ್ಷ ಹಾಕಿದ್ದ ಅನುಭವದಲ್ಲೇ ನಿಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಕಾಣ್ತಾ ಇದೆ. ಆದರೆ ವರ್ಷದ ಕ್ಲೈಮೇಟಿಗೂ ಈ ವರ್ಷದ ಕ್ಲೈಮೇಟ್ ಹೇಗೆ ಅನಿಸುತ್ತೆ? ಟೆಂಪರೇಚರ್ ಜಾಸ್ತಿ ಇದೆ, ಹೆವಿ ಟೆಂಪರೇಚರ್ ಇದೆ. ವರ್ಷ ಮಳೆ ನಿಮಗೆ ಅಲ್ಲಿ? ಮಳೆ ಅಂತೂ ಒಂದೇ ಸರಿ ಆಗಿರೋದು. ಈಗ ಆಲ್ರೆಡಿ ಇವತ್ತು ಡೇಟು 17/5/2026 ಇದು, ಹೌದ್ರಾ? ಈ ಟೈಮಲ್ಲೇ ಇಲ್ಲಿವರೆಗೂ ನೆಟ್ಟು ಮಳೆನೇ ಆಗಿಲ್ಲ ನಿಮಗೆ. ನಿನ್ನೆ ಬಂದಿರೋದು ಸ್ವಲ್ಪ ಮಳೆ. ನಿನ್ನೆ ಮೊದಲೊಂದು ಸ್ವಲ್ಪ ಬಂದಿತ್ತು, ನಿನ್ನೆ ಸ್ವಲ್ಪ ಲೈಟ್ ಬಂದಿತ್ತು. ಆದರೆ ಟೆಂಪರೇಚರ್ ಮೇಂಟೆನೆನ್ಸ್ ಮಾಡೋಕ್ಕೇನು ಆಗಿಲ್ಲ, ಇನ್ನೂ ಆಗಿಲ್ಲ. ಇಷ್ಟು ಹೀಟ್ ಇದೆ, ಹೌದಾ? ಈಗ ಇನ್ನೂ 11 ಗಂಟೆ ಅದು ನಿಲ್ಲಕ್ಕೆ ಆಗ್ತಿಲ್ಲ, ಅಷ್ಟು ಟಾಪ್ ಇದೆ. ಸರ್ ಈಗ ಸಸಿ ಭಾಳ ಚೆನ್ನಾಗಿದೆ, ಹೆಲ್ದಿ ಇದೆ. ಎಷ್ಟು ದಿವಸದ ಸಸಿ ಈಗಿದು? ಇದು 43 ದಿವಸ ಆಗಿದೆ ಸರ್. ಇವತ್ತಿನ ನಾಟಿ ಮಾಡಿ 43 ದಿವಸ ಆಗಿದೆ, ಕರೆಕ್ಟಾ? ಹೌದು, ಕರೆಕ್ಟ್. 43 ದಿವಸಕ್ಕೆ ಈ ಥರ ಇರ್ತಿತ್ತಾ? ಇಲ್ಲ ಸರ್, ಫಸ್ಟು ಯಾಕೆಂದರೆ ಈಗ ನೋಡ್ತಾ ಹೋದರೆ ಕೆಳಗಡೆ ಇಲ್ಲಿ ಸಸಿ ಕ್ಲೀನಾಗಿ ಕಾಣುತ್ತೆ ನಿಮ್ದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಭಾಳ ಖುಷಿ ಆಯಿತು. ಇವತ್ತು ನಾನು ತೋಟಕ್ಕೆ ಬರ್ಬೇಕು, ಯಾಕಂದ್ರೆ ನಾನು ಅವತ್ತು ಕೊಟ್ಟಾಗ ನಿಮಗೆ ತೋಟಕ್ಕೆ ಬರಲಿಲ್ಲ, ಹಾಗೆ ಸಿಕ್ಕ್ರಿ. ಆ ರೋಡಲ್ಲೇ ಕೊಟ್ಟು ಹೋಗಿದ್ವಿ ನಾವು. ಸರ್ ಈಗ ಬೀಜೋಪಚಾರ ಮಾಡಿದ್ರೆ ಇದಕ್ಕೆ? ಬೀಜೋಪಚಾರ ಮಾಡಿಲ್ಲ. ನಮ್ದು ಬೀಜೋಪಚಾರ ಏನು ಮಾಡಿಲ್ಲ ನೀವು? ಸಾಯಿಲಿಗೆ ಏನು ಕೊಡ್ಬೇಕು ಅವನ್ನೆಲ್ಲ ಕೊಟ್ಟಿರಿ. ಗ್ರ್ಯಾನ್ಯೂಲ್ಸ್ ಆಗಲಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಡೋದು, ಗೊಬ್ಬರಗಳೆಲ್ಲ ನಮ್ಮದೇ ಕೊಟ್ಟಿರಿ. ಮತ್ತು ಇಲ್ಲಿವರೆಗೆ ಕೆಮಿಕಲ್ ಗೊಬ್ಬರ ಏನಾರ ಕೊಟ್ಟಿರಾ? ಕೆಮಿಕಲ್ ಗೊಬ್ಬರ ಈಗ ಹಾಕಿಲ್ಲ. ಬಿಟ್ಟರೆ ನಮ್ಮದೇ ಗೊಬ್ಬರಗಳು, ನಮ್ಮದೇ ನಾವೇನು ಕೊಟ್ಟ ಅವನ್ನೇ ಬಳಸಿರಿ. ಸರ್ ಈಗ ನಿಮಗೆ ಈ ಹಂತಕ್ಕೆ ಅಂದರೆ 43 ದಿವಸಕ್ಕೆ ನೀವು ವರ್ಷ ಬೆಳೀತಕ್ಕಂಥ ಪದ್ಧತಿ ಒಳಗೆ ಈಗ ಸದ್ಯಕ್ಕೆ ತೃಪ್ತಿ ಐತಾ ನಿಮಗೆ? ತೃಪ್ತಿ ಐತಾ? ಖುಷಿ ಐತಾ? ಖುಷಿ ಇದೆ. ಮುಂದಿನ ಹಂತದಲ್ಲಿ ಮತ್ತೆ ನಾನು ವಿಡಿಯೋ ಮಾಡೋಣ. ಯಾಕಂದರೆ ಬೆಳೆ ಬಂದಾಗ ಅಷ್ಟೇ ಅಂತಲ್ಲ, ಬೆಳೆ ಇರಲಿ ಬಿಡಲಿ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾನೆ, ಏನು ಚಿಂತೆ ಮಾಡಬೇಡ್ರಿ. ನಾನು ಉದ್ದೇಶ ಏನಂದ್ರೆ, ಈಗ 1 ಎಕರೆ ನಿಮ್ಮ ತೋಟ ಇತ್ತು ಅಂದ್ರೂ ಇವತ್ತು ಬಂದದ್ದು ಉದ್ದೇಶ ಇದೆ. ನೀವೇ ಬೇರೆಯವ್ರ ಜಮೀನು ತೊಗೊಂಡು ಲೀಸ್ ಹಾಕ್ಕೊಂಡು ಅದ್ರ ಮೇಲೆ ನೀವು ಮಾಡ್ತಕ್ಕಂಥವ್ರು. ಈ ಒಂದು ಹಂತದಲ್ಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಅಂದರೆ ಸ್ವಲ್ಪ ಬೆಳೆನ ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಂಡು ಚೆನ್ನಾಗಿ ಟೈಮ್ ಸರಿ ಮಾಡ್ಕೊಂಬಂದ್ರೆ ಅನುಕೂಲ ಆಗ್ತದೆ. ಈಗ ನಾನು ಸ್ಪ್ರೇಗೆ ಮತ್ತು ಡ್ರಂಚಿಗೆ ಏನು ಕೊಟ್ಟಿರ್ತೀನಿ, ಅದನ್ನೇನು ಈ ಸರಿ ತಂದಿದ್ದೀನಿ ಅದನ್ನು ಟೈಮ್ ಸರಿಯಾಗಿ ನೀವು ಕರೆಕ್ಟಾಗಿ ಮಾಡ್ಕೊಂಬರ್ರಿ. ಮತ್ತು ಮುಂದಿನ ಹಂತದಲ್ಲಿ ನಾನು ಬಂದಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಜೊತೆಗೆ ಇಷ್ಟು ತನಕ ಮಾತಾಡಿ, ಜೊತೆಗೆ ಈ ಒಂದು ಅವಕಾಶ ಮಾಡಿಕೊಂಡು ನೀವು ನಾನು ಕಾಂಟ್ಯಾಕ್ಟ್ ಮಾಡಿ ವಿಶ್ವಾಸ ಇಟ್ಟು ಅಡ್ವಾನ್ಸ್ ಪೇಮೆಂಟ್ ಹಾಕಿ ನೀವು ಮಟೀರಿಯಲ್ ತೊಗೊಂಡು ಕೆಲಸ ಮಾಡ್ತದ್ರಿ. ನಿಮ್ಮ ಪ್ರಥಮ ಪ್ರಯತ್ನ ಸಕ್ಸಸ್ ಆಗಲಿ. ನೀವು ಏನು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಇಳುವರಿ ಸಿಗಲಿ. ಅದನ್ನೆಲ್ಲ ಇಟ್ಕೊಂಡು ಮುಂದಿನ ವೀಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.